ಇದೇನ್ ಗೊತ್ತಮ್ಮ, ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ತೊಂದರೆ ಇಲ್ಲ. ಆಮೇಲೆ ಪರ್ಟಿಕ್ಯುಲರ್ ನನ್ನ ಪರ್ಸನಲ್ ಅಂದ್ರೆ ಕೆಟ್ಟ ತುಂಬಾ ನಾವು ಮಾತಾಡಬಾರ್ದು. ಬೇಸಿಕಲಿ ನೀವಿದ್ದೀರಿ ರಾಜಸ್ಥಾನದಲ್ಲಿ, ಬೇಸಿಕಲಿ ಮಾತಾಡಕ್ ಹೋಗ್ಬಾರ್ದು. ಒಬ್ಬರ ಬಗ್ಗೆ ಮಾತಾಡಿದ್ರೆ ಓಕೆ, ನಾನೆಲ್ಲ ಫೇಸ್ ಮಾಡ್ತೀನಿ, ಕೋರ್ಟೋ ಗೀಟೋ ಕಚೇರಿ ಫೇಸ್ ಮಾಡ್ತೀನಿ. ನನ್ನ ಬಗ್ಗೆ, ಅಪ್ಪೋರ್ ಬಗ್ಗೆ, ಇಡೀ ಇಂಡಸ್ಟ್ರಿ ಬಗ್ಗೆ ಮಾತಾಡಿ. ಇಡೀ ಇಂಡಸ್ಟ್ರಿ ಅಮ್ಮ, ಇಡೀ ಇಂಡಸ್ಟ್ರಿ. ನಾನು ಒಂದ್ ಏನ್ ಕೇಳೋದು ಗೊತ್ತಮ್ಮ, ಇದು ಈ ಇಷ್ಟೆಲ್ಲ ಮಾತಾಡಿದ್ರಲ್ಲ, ಮೊನ್ನೆ ಫಿಲಿಂ ಚೇಂಬರ್ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ಬೋದಾಯ್ತು, ಇಲ್ಲ ಅಪಾಲಜಿ ಕೇಳಿಸ್ಬೋದಾಗಿತ್ತಮ್ಮ. ಪರ್ಸನಲ್ ಆಗಿ ನಂದು ಅಂತಂದ್ರೆ ಓಕೆ ಅಮ್ಮ, ನಂದು ಪರ್ಸನಲ್ ಅಂದ್ರೆ ಅಮ್ಮ, ಇವ್ರು ಮಾತಾಡಿದ್ರಲ್ಲಮ್ಮ, ಇವ್ರಿಗೆ ನೋಡಿದ್ರಿ ವಿಡಿಯೋ ನೀವು ಮಾತಾಡಿದ್ದಮ್ಮ, ಎಲ್ಲಿವರೆಗೂ ಅಂದ್ರೆ ತಾಯಿ ಸ್ಥಾನದವರೆಗೂ ತಗೊಂಡೋಗಿ ಮಾತಾಡಿದ್ದಾರೆ. ತಾಯಿ ಅಂದ್ರೆ ಲೈಕ್ ನಾಟ ಈಗ ರೆಗ್ಯುಲರ್ ಆಗಿ ಮಾತಾಡಿದ್ರು ಓಕೆ ಅಮ್ಮ. ಆಮೇಲೆ ನನ್ನಿಂದ ಪ್ರಾಬ್ಲಮ್ ಆದ್ರೆ ಬೇರೆಯವರಿಂದ ಗೊತ್ತಿಲ್ಲ ನನಗೆ, ಐ ಡೋಂಟ್ ವಾಂಟ್, ನನಗೆ ಅದು ಸಂಬಂಧ ಇಲ್ಲ. ಇದು ಬಂದ್ಬಿಟ್ಟಮ್ಮ, ಇದನ್ನ ಲೆಟರ್ ಬಂದ್ಬಿಟ್ಟು ಎಷ್ಟು ವರ್ಷದಿಂದ ಕೊಟ್ಟಿದ್ದು? ಒಂದು 7 ಇಯರ್ಸ್ ಬ್ಯಾಕ್ ಅಮ್ಮ. 7 ಇಯರ್ಸ್ ಬ್ಯಾಕ್ ನಾನು ಕ್ಲಿಯರ್ ಮಾಡಿ, ಒಬ್ಬ ನಿರ್ಮಾಪಕ ನನ್ನ ಮನೆ ಬಾಗಿಲು ಬಂದೆ. ಈಗ ನಾನು ಅವ್ನ ಮನೆ ಬಾಗಿಲಿಗೆ ಹೋಗಿಲ್ಲಮ್ಮ. ಒಬ್ಬ ನಿರ್ಮಾಪಕರು ನನ್ನ ಮನೆ ಬಾಗಿಲು ಬಂದಿರ, ಅನ್ನದಾತರು ಅಂದ್ಬಿಟ್ಟು ಹಣ ಆಗ್ತಾ ಇಲ್ಲ ಗುರು ನಾನು ಮಾಡಕ್ಕೆ ಅಂದ್ಬಿಟ್ಟು 1 ವರ್ಷ 2 ವರ್ಷ ಕಾಯಿಸಿ ಆಗ್ಲಿಲ್ಲ ಅಂದ್ರೆ ದುಡ್ಡ ವಾಪಸ್ ಕೊಟ್ಟಿದ್ದೀನಿ. ನಾನು ವಾಪಸ್ ಕೊಟ್ಟಿದ್ದೀನಿ. ಯಾರು ಕೊಡ್ತಾರಮ್ಮ ದುಡ್ಡ? ನಾನು ವಾಪಸ್ ಕೊಟ್ಟಿದ್ದೀನಿ. ಹೌದು, ದುಡ್ಡು ವಾಪಸ್ ಕೊಟ್ಟಿದ್ದೀನಿ. ನಾನು ಕೊಟ್ಟ ಮೇಲೆ ಯಾರು ಕೊಡ್ತಾರ? ಸೊ ಕೊಟ್ಟ ಮೇಲೂ ನನ್ನ ಬಗ್ಗೆ ಓಕೆ ಡನ್, ಅದೇನೇ ಇದ್ರು ಇಲ್ಲಿ ಬರ್ಬೋದ ಚೇಂಬರ್ ಅಲ್ಲಿ ಏನೋ ಮಾತಾಡ್ಕೋಬೋದಾಗಿತ್ತು. ಚೇಂಬರ್ ಇಲ್ವಾ ಇಲ್ಲಿ? ನಮ್ಮ ಮದರ್ ತಾಯಿ ಸ್ಥಾನ ಅಂತ ಇದೆಯಲ್ಲ ನಮ್ಮ ಚಿತ್ರರಂಗಕ್ಕೆ, ಇದು ಮಾತಾಡ್ಬೋದಾಗಿತ್ತವ ಬಂದು ಇಲ್ಲಿ. ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ಟೂ ಮಚ್ ಅಮ್ಮ, ನಿಜವಾಗ್ಲೂ. ಆಮೇಲೆ ಒಬ್ರಿಗಲ್ಲಮ್ಮ, ಇಡೀ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕೊಂಡು ಬಂದಿದ್ದಾರೆ ಅವರು, ಆಯ್ತಾ. ಆಮೇಲೆ ನಾವು ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ, ರಿಯಲಿ ವರ್ಸ್ಟ್ ಲ್ಯಾಂಗ್ವೇಜ್. ಅದು ಲ್ಯಾಂಗ್ವೇಜ್ ಏನ್ ಅವ್ರ ತಾಯಿಗೆ ಹುಟ್ಟೆ ಇಲ್ವಾ? ಅವ್ರ ಅಪ್ಪನ ಹುಟ್ಟೆ ಇಲ್ವಾ? ಸಾರಿ ಅಮ್ಮ, ನಾನು ನಿಮ್ ಮುಂದೆ ಮಾತಾಡಬಾರ್ದು. ಐ ಆಮ್ ರಿಯಲಿ ಸಾರಿ, ಕ್ಷಮೆ ಇರ್ಲಿ. ಏನಕ್ಕೆಂದ್ರೆ ನಾನು ಮಾತಾಡ್ಬೇಕಂದ್ರೆ ಇವ್ರಿಗಿನ್ನ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ. ನನಗದ ಅವಶ್ಯಕತೆ ಇಲ್ಲ, ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ, ಆಯ್ತಾ. ಸೊ ಏನಕ್ಕೆ ನಾನು ಬಂದೆ ಅಂದ್ರೆ ಎಂಟೈರ್ ಎಲ್ಲ ಕನ್ನಡ ಚಿತ್ರರಂಗ ಮತ್ತೆ ತಿರ್ಗಾ ನನ್ನ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಚಿತ್ರರಂಗ ಫ್ಯಾನ್ಸ್ಗಳಾಗ್ಲಿ ಎಲ್ಲಾರು ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಪ್ರೇಮ್ ಸರ್ ಇದನ್ನ ಹಿಂಗೆ ಬಿಡ್ಬೇಡಿ ಅಂತ. ನಾನು ಅದಕ್ಕೋಸ್ಕರ ಇದಕ್ಕೆ ನಿಜವಾಗ್ಲೂ ತಲೆ ಕೆಡ್ಸ್ಕೊತಿರ್ಲಿಲ್ಲಮ್ಮ ನಾನು. ಬಟ್ ಅವನು ಮಾತಾಡಿರೋ ಸ್ಲ್ಯಾಂಗು ಮತ್ತೆ ತಿರ್ಗಾ ಮಾತಾಡಿರೋ ಶೈಲಿ ನನ್ಗೆ ಇದಾಯ್ತು, ತುಂಬಾ ಅರ್ಥ ಆಯ್ತು. ದಯವಿಟ್ಟಮ್ಮ. ಆಮೇಲೆ ಅಮ್ಮ ಕರೆದು ಬಿಟ್ಟು ನಾನು ಹೇಳ್ತೀನಿ, ಅವ್ರು ಕರೀತಾರೆ ಬಿಟ್ಟು ನಾನು ಅಲ್ಲಿ ಕೇಸ್ ಹಾಕ್ತಾ ಇದೀನಮ್ಮ. ನಾನು ನಿಮ್ ಗಮನಕ್ಕೆ ತರ್ತಾ ಇದೀನಿ. ಇಲ್ಲಿಲ್ಲಮ್ಮ, ನಾನು ಆಗ್ತಾ ಇದೀನಮ್ಮ, ಪ್ರಾಮಿಸ್ ಪ್ಲೀಸ್ ನಾನು ಆಗ್ತಾ ಇದ್ದೀನಿ ಆಲ್ರೆಡಿ ಅಮ್ಮ. ನಾನು NCR ಮಾಡಿದ್ದೀನಿ ಆಲ್ರೆಡಿ ಕೋರ್ಟ್ ಹೋಗಿದೆ. ಮಾಡಾಯ್ತಮ್ಮ, ಕೋರ್ಟ್ ಹೋಗಿದೆ. ಯಾಕಂದ್ರೆ ಇಲ್ಲಿಲ್ಲಮ್ಮ, ನಾನು ನಿಮ್ಗೆ ಹೇಳ್ತೀನಿ ಎಂತಿದ್ರೆ ಅದು ನನ್ನ ಪರ್ಸನಲ್ ಅಮ್ಮ, ನನ್ನ ಪರ್ಸನಲ್ ನಾನು ಉಪ ಹಾಕೊಂಡಿದ್ದೀನಿ. ನಾನು ಮಿಕ್ಕದವ್ರದ್ದು ಪರವಾಗಿ ಬಂದಿದ್ದೀನಿ. ನಾನು ಮಿಕ್ಕದವ್ರು ಏನೇನ್ ಮಾಡಿದ್ದಾರೆ, ಹೆಂಗ್ ಮಾತಾಡಿದ್ದಾರೆ. ಮಿಕ್ಕ ಈಗ ಅಪ್ಪೋರ್ ಬಗ್ಗೆ ಮಾತಾಡಿದ್ರು, ಅಪ್ಪೋರ್ ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್ ಅಲ್ವಾ. ಸೊ ನಾನ್ ಹೇಳ್ತಾ ಇರೋದು ಇದೇ ವಿಷಯ. ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು, ದರ್ಶನ್ ಪಾಪ ಒಳಗಡೆ ಇದ್ದಾರೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಇದ್ದಾಗ ಫೈಟ್ ಮಾಡ್ಬೇಕು, ಇಲ್ದೋದಾಗ ಇವರೆಲ್ಲ ಈ ತರ ನ್ಯೂಸೆನ್ಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಎಲ್ಲ ಬಾರೋ ಯಾರೋ ಗಂಡ್ಸ, ದಿಸ್ ಇಸ್ ನಾನ್ಸೆನ್ಸ್ ಅಮ್ಮ. ರಿಯಲಿ ನೀವಿದ್ದೀರಿ, ಬೇರೆಯವ್ರು ಯಾರು ಇದ್ರೆ ನಾನು ಮಾತಾಡ್ತಿದ್ದೆ, ಪ್ರಾಮಿಸ್. ಯಾಕಂದ್ರೆ ಬಾಯಿ ನಾಲ್ಗೆರೆ ಬರಲ್ಲ ಇದ್ಮೇಲೆ, ನಿಮ್ಮನ್ನ ನೋಡಿದ್ಮೇಲೆ ನಮ್ಗೆ